ದ ಬಾಯ್ಸ್ ಸೀಸನ್ 1 to 3 ನೋಡಿರೋರಿಗೆ ಇಲ್ಲಿರೋ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಅಂಡ್ ಅವರಿಗಿರೋ ಪವರ್ಸ್ಗಳ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂಡ್ ದ ಬಾಯ್ಸ್ ಸೀರೀಸ್ ಯೂನಿವರ್ಸ್ ಅಲ್ಲಿ ಜೆನ್ವಿ ಅನ್ನೋ ಇನ್ನೊಂದು ಸೀರೀಸ್ ಕೂಡ ಇದೆ. ಕಳೆದ 3 ಸೀಸನ್ ಈ ಜೆನ್ವಿ ಸೀರೀಸ್ಗೂ ಬಾಯ್ಸ್ಗೂ ಲಿಂಕ್ ಮಾಡಿರಲಿಲ್ಲ. ಆದ್ರೆ ಈ ಸೀಸನ್ 4 ಅಲ್ಲಿ ಜೆನ್ವಿನೇ ಕರೆಸ್ಬಿಟ್ಟಿದ್ದಾರೆ. ಅಂಡ್ ಇನ್ನೊಂದೇನಂದ್ರೆ ದ ಬಾಯ್ಸ್ ಸೀಸನ್ 5ನೇ ಲಾಸ್ಟ್ ಅಂತೆ. ಸೀಸನ್ 5ಗೆ ದ ಬಾಯ್ಸ್ ಸೀರೀಸ್ ನ ಎಂಡ್ ಮಾಡ್ತಾರೆ. ಈ ಸೀಸನ್ 4 ಒಂಥರ ಸಿನಿಮಾದಲ್ಲಿ ಬರೋ ತರ ಪ್ರೀ ಕ್ಲೈಮ್ಯಾಕ್ಸ್ ತರ ಅಂಡ್ ಸೀಸನ್ 5ನೇ ಕ್ಲೈಮ್ಯಾಕ್ಸ್ ಇದ್ದಂಗೆ. ಖುಷಿ ವಿಷಯ ಏನಂದ್ರೆ ದ ಬಾಯ್ಸ್ ಮತ್ತೆ ಜೆನ್ವಿನ ಕನ್ನಡ ಭಾಷೆಯಲ್ಲೇ ಡಬ್ ಮಾಡಿರೋದು. ಸೊ ದ ಬಾಯ್ಸ್ ಸೀಸನ್ 4 ಇಂಡಿಯಾ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಸೀಸನ್ 4 ಅಲ್ಲಿ ಟೋಟಲ್ ಆಗಿ 8 ಎಪಿಸೋಡ್ಸ್ ಇರುತ್ತೆ ಅಂಡ್ ಪ್ರತಿ ಎಪಿಸೋಡ್ಗಳು 45 to 1 hour ಇರುತ್ತೆ. ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಹೋಮ್ಲ್ಯಾಂಡರ್ನ ಸಾಯಿಸೋದಕ್ಕೆ ಒಂದು ಹೊಸ ವೈರಸ್ನ ಕಂಡಿಡಿಯಕ್ಕೆ ಬುಚರ್ ತನ್ನ ಬಾಯ್ಸ್ ಜೊತೆ ಸೇರಿ ಪ್ರಯತ್ನ ಮಾಡ್ತಿರ್ತಾನೆ. ಸೊ ಆ ವೈರಸ್ನ ಕಂಡಿಡಿತಾರ ಇಲ್ವಾ, ಹೋಮ್ಲ್ಯಾಂಡರ್ನ ಸಾಯಿಸ್ತಾರ ಇಲ್ವಾ, ಅಂಡ್ ಇದರಲ್ಲಿ ಯಾವೆಲ್ಲ ಹೊಸ ಕ್ಯಾರೆಕ್ಟರ್ಸ್ ಬರುತ್ತೆ, ಅವರ ಪವರ್ಸ್ ಯಾವ ತರ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಜೆನ್ವಿ ಸೀರೀಸ್ನ ಇದಕ್ಕೆ ಯಾವ ತರ ಲಿಂಕ್ ಮಾಡ್ತಾರೆ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ಇನ್ನು ಕಳೆದ 3 ಸೀಸನ್ ತರಾನೇ ಅದ್ಭುತವಾದ ವಿಜುವಲ್ಸ್ ಇಂದ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳು ಡಿಫ್ರೆಂಟ್ ಪವರ್ಸ್ ಜೊತೆ ದ ಬಾಯ್ಸ್ ಅಲ್ಲಿ ಸೂಪ್ಸ್ ಯಾವ ತರ ಎಂಟರ್ಟೈನ್ ಮಾಡಿದ್ರೋ ಈ ಸೀಸನ್ 4 ಅಲ್ಲೂ ಅದೇ ರೀತಿ ಮಾಡಿದ್ದಾರೆ. ಇನ್ನು ಸೂಪ್ಸ್ ಗಳಿಗೆ ಡಿಫ್ರೆಂಟ್ ಪವರ್ಸ್ ಇರುತ್ತೆ. ಇದರಲ್ಲಿ ಅವು ತುಂಬಾ ಎಕ್ಸ್ಟ್ರೀಮ್ ಆಗಿ ರೊಟೀನ್ ಪವರ್ಸ್ ತರ ಮಾಡ್ದಲೆ ಡಿಫ್ರೆಂಟ್ ಆಗಿರೋ ಯುನಿಕ್ ಪವರ್ಸ್ ಗಳನ್ನ ತೋರಿಸಿದ್ದಾರೆ. ಉದಾಹರಣೆಗೆ ಒಬ್ಬ ಮನುಷ್ಯನಿಂದ ಅನ್ಲಿಮಿಟೆಡ್ ಆಗಿ ಬಾಡಿ ಡಬಲ್ ಆಗ್ತಾನೆ ಇರೋದು ಅಂಡ್ ಇನ್ವಿಸಿಬಲ್ ಆಗಿ ಓಡಾಡ್ತಾ ಬೇರೆ ಬಾಡಿ ಒಳಗಡೆ ಹೋಗಿ ಅವಾಗ ವಿಸಿಬಲ್ ಆದಾಗ ಆ ಬಾಡಿ ಪೀಸ್ ತರ ಬ್ಲಾಸ್ಟ್ ಆಗೋದು, ಈ ತರ ತುಂಬಾ ಇದಾವೆ. ಈ ತರ ಸೀನ್ಸ್ಗಳು ಮತ್ತೆ ಪವರ್ಸ್ಗಳು ಈ ಸೀಸನ್ 4 ಅಲ್ಲಿ ಹೊಸದಾಗಿತ್ತು. ಇನ್ನು ಈ ಸೀಸನ್ ಅಲ್ಲಿ ಹೊಸ ಕ್ಯಾರೆಕ್ಟರ್ಸ್ ಒನ್ ಆಫ್ ದ ಮೇನ್ ಲೀಡ್ ಆಗಿ ಕಾಣಿಸ್ಕೊಳ್ಳೋ ಈ 2 ಪಾತ್ರಗಳು ಫೈರ್ ಕ್ರ್ಯಾಕರ್ ಅಂಡ್ ಸಿಸ್ಟರ್ ಸೇಜ್. ಅಂಡ್ ಈ ಸೀರೀಸ್ ಅಲ್ಲೇ ಸ್ಟಾರ್ಲೈಟ್ ಫಸ್ಟ್ ಟೈಮ್ ನ್ಯೂಡ್ ಆಗಿ ಕಾಣಿಸ್ಕೊಂತಾರೆ. ಹಾಗೆ ಬುಚರ್ ಸತ್ತೋಗ್ತಾನೆ ಅಂತ ಎಲ್ಲ ಬೇಜಾರಾಗಿರ್ತಾರೆ ಆಡಿಯನ್ಸ್ಗಳು. ಆದ್ರೆ ಬುಚರ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೆ ಟ್ವಿಸ್ಟ್ ಕೊಡ್ತಾನೆ. ಬುಚರ್ಗೆ ಯಾಕೆ ಸಾಯೋ ಪರಿಸ್ಥಿತಿ ಬರುತ್ತೆ ಅಂತ ಈ ಸೀರೀಸ್ ನೋಡಿ ತಿಳ್ಕೊಬೇಕು ನೀವು. ಇನ್ನು ಹೋಮ್ಲ್ಯಾಂಡರ್ಗೆ ರಾಯನ್ ಎಲ್ಲಿ ದೂರ ಆಗ್ತಾನೆ ಅಂತ ಭಯ ಪಡ್ತಾನೆ ಇರ್ತಾನೆ ಅಂಡ್ ರಾಯನ್ಗೂ ಹೊಸ ಪವರ್ ಬರುತ್ತೆ ಈ ಸೀಸನ್ ಅಲ್ಲಿ. ಇನ್ನು ಈ ಸೀರೀಸ್ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ ಫಸ್ಟ್ 4 ಎಪಿಸೋಡ್ಸ್ ನಾರ್ಮಲ್, ದ ಬಾಯ್ಸ್ 1 to 3 ಅಲ್ಲಿ ಹೇಗಿತ್ತೋ ಅದೇ ರೀತಿನೇ ಇರುತ್ತೆ. ಬಟ್ ಲಾಸ್ಟ್ 4 ಎಪಿಸೋಡ್ಸ್ ಚೆನ್ನಾಗಿದೆ, ತುಂಬಾ ಎಂಗೇಜಿಂಗ್ ಆಗಿ ಆಡಿಯನ್ಸ್ ನ ಗ್ರಾಬ್ ಮಾಡ್ಕೊಳ್ಳುತ್ತೆ. ಇನ್ನು ಫೈಟ್ ಸೀನ್ಸ್ ಸಖತ್ತಾಗಿತ್ತು ಅಂಡ್ ಅನಿಮಲ್ಸ್ಗೆ ವೈರಸ್ ಆಗಿ ಪವರ್ಸ್ ಬಂದಿರುತ್ತೆ, ಆ ಸೀನ್ ಮಾತ್ರ ಸೂಪರ್ ಆಗಿತ್ತು. ಅಂಡ್ ಎಸ್ಪೆಷಲಿ ಲಾಸ್ಟ್ ಎಪಿಸೋಡ್ ಮಾತ್ರ ಸೈಕ್ ಆಗಿತ್ತು. ಜೆನ್ವಿ ಸೀರೀಸ್ ಅಲ್ಲಿರೋ ಕ್ಯಾರೆಕ್ಟರ್ಸ್ ಬಂದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ನ ತರಿಸುತ್ತೆ. ಸೀಸನ್ 5ಗೆ ವೆಯ್ಟ್ ಮಾಡೋ ತರ ಮಾಡುತ್ತೆ ಈ ಒಂದು ಎಪಿಸೋಡ್. ಅಂಡ್ ಇನ್ನೂ ಈ ತರ ತುಂಬಾ ಇದಾವೆ, ಹೇಳಿದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ, ಆಮೇಲೆ ನೋಡ್ಬೇಕಾದ್ರೆ ಮಜಾ ಸಿಗಲ್ಲ. ಅಂಡ್ ಈ ಸೀಸನ್ ಅಲ್ಲಿ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ ಪರ್ಸನಲಿ ನನಗೆ ನೆಗೆಟಿವ್ ಅನ್ಸಿದ್ದು ಹೋಮ್ಲ್ಯಾಂಡರ್ನ ವೀಕ್ ಮಾಡಿದ್ದಾರೆ. ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲೇ ಇರ್ತಾನೆ, ವಯಸ್ಸಾಗಿರೋ ತಾತನ ತರ ಚಿಂತೆ ಮಾಡ್ತಾನೆ ಇರ್ತಾನೆ. ಅಫ್ಕೋರ್ಸ್ ಆಲ್ರೆಡಿ ಅವನಿಗೆ ವಯಸ್ಸು ಕೂಡ ಆಗಿರುತ್ತೆ ಈ ಸೀಸನ್ ಅಲ್ಲಿ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಬುಚರ್ ಎಲ್ಲ ಸೀಸನ್ ಅಲ್ಲೂ ಹೇಗ್ ಮಾಡಿದ್ರೋ ಅದೇ ರೀತಿ ಮಾಡಿದ್ದಾರೆ. ಎಲ್ಲರಿಗೂ ಬೈಕೊಂಡು ಅವ್ರ ಕ್ಯಾರೆಕ್ಟರೇ ಮಸ್ತ್ ಆಗಿರುತ್ತೆ. ಆಕ್ಟಿಂಗ್ ಆಗ್ಲಿ ಆ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಂಡ್ ಹೊಸ ಕ್ಯಾರೆಕ್ಟರ್ಸ್ ಸಿಸ್ಟರ್ ಸೇಜ್ ಅಂಡ್ ಫೈರ್ ಕ್ರ್ಯಾಕ್. ಇದರಲ್ಲಿ ಸಿಸ್ಟರ್ ಸೇಜ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಫೈರ್ ಕ್ರ್ಯಾಕಿಗೆ ಹೇಳ್ಕೊಳ್ಳೋ ತರ ಪವರ್ ಏನಿರಲ್ಲ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸ್ವಲ್ಪ ಎಕ್ಸ್ಪೋಸಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಕ್ಯಾರೆಕ್ಟರ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕಳೆದ ಸೀಸನ್ ಅಲ್ಲಿ ಹೇಗಿತ್ತೋ ಅದೇ ರೀತಿ ಇದೆ, ಇನ್ಕ್ಲೂಡಿಂಗ್ ಹೋಮ್ಲ್ಯಾಂಡರ್. ಅದೇ ಹೋದ್ ಸಲಾಗಿಂತ ಈ ಸಲ ವೀಕ್ ಮಾಡಿದ್ದಾರೆ ಹೋಮ್ಲ್ಯಾಂಡರ್ ಕ್ಯಾರೆಕ್ಟರ್ನ. ಬಟ್ ಸೀಸನ್ 5 ಅಲ್ಲಿ ಆ ಥರ ಇರಬಾರ್ದು, ತುಂಬಾ ಸ್ಟ್ರಾಂಗ್ ಆಗಿ ಎದ್ದು ಬರಬೇಕು. ಅವಾಗ ಬುಚರ್ ದ ಬಾಯ್ಸ್ ವರ್ಸಸ್ ಸೂಪರ್ ವಿಲನ್ ಮಧ್ಯೆ ಫೈಟ್ ಸೈಕ್ ಆಗಿರುತ್ತೆ. ಜೊತೆಲಿ ಜೆನ್ವಿ ಕ್ಯಾರೆಕ್ಟರ್ಸ್ಗಳು ಇರ್ತವೆ. ಇನ್ನು ರಾಯನ್ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿತ್ತು. ಇವನು ಅವನ ತಂದೆ ತರನೇ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ, ಬುಚರ್ ಹತ್ರ ಹೋಗೋದಾ ಇಲ್ಲ ಹೋಮ್ಲ್ಯಾಂಡರ್ ಜೊತೆ ಇರೋದಾ ಅಂತ. ಈ ಪೂರ್ತಿ ಸೀಸನ್ ಇದೇ ರೀತಿ ಇರ್ತಾನೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಇದ್ರ ಬಗ್ಗೆ ಹೇಳಂಗೇ ಇಲ್ಲ. ಪ್ರತಿ ಫ್ರೇಮ್ಗಳು ಪ್ರತಿ ಸೀನ್ಸ್ಗಳು ಎಲ್ಲ ರಿಚ್ ಆಗಿದೆ. ಪ್ರೊಡಕ್ಷನ್ ವ್ಯಾಲ್ಯೂಸ್, ವಿಜುವಲ್ ಎಫೆಕ್ಟ್ಸ್, ಕಲರ್ ಗ್ರೇಡಿಂಗ್ ಎಲ್ಲ ಬ್ರಿಲಿಯಂಟ್ ಆಗಿ ಮಸ್ತ್ ಆಗಿದೆ. ಇದೇ ಈ ಸೀರೀಸ್ ಅಲ್ಲಿ ಮೇಜರ್ ಅಸೆಟ್ ಅಂತಾನೆ ಹೇಳ್ಬೋದು. ಅಂಡ್ ಆ ಕಿಲ್ಲಿಂಗ್ ಪ್ಯಾಟರ್ನ್ ಸಹ ಡಿಫ್ರೆಂಟ್ ಆಗಿ ತೋರಿಸಿದ್ದು ಸಖತ್ತಾಗಿತ್ತು. ಇನ್ಕ್ಲೂಡಿಂಗ್ ಎಡಿಟಿಂಗ್ ಅಂಡ್ ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಓವರ್ ಆಲ್ ಈ 4ನೇ ಸೀಸನ್ ಚೆನ್ನಾಗಿದೆ. ಎಸ್ಪೆಷಲಿ ಆ ಲಾಸ್ಟ್ ಎಪಿಸೋಡ್ ಮಾತ್ರ ಬೆಂಕಿ. ಬಟ್ ಸ್ಟಾರ್ಟಿಂಗ್ 4 ಎಪಿಸೋಡ್ಸ್ ನಾರ್ಮಲ್ ಆಗೇ ಇರುತ್ತೆ. ಇನ್ನು ಮಿಕ್ಕಿದ 4 ಎಪಿಸೋಡ್ಗಳು ನೋಡಿದಾಗ ಸಖತ್ ಇಷ್ಟ ಆಗುತ್ತೆ. ಅಂಡ್ ಸ್ಟ್ರಿಕ್ಟ್ಲಿ 18+ ಸೀರೀಸ್ ಇದು. ತುಂಬಾನೇ ಅಡಲ್ಟ್ ಕಂಟೆಂಟ್ ಇರುತ್ತೆ, ಇನ್ಕ್ಲೂಡಿಂಗ್ ಜೆನ್ವಿ ಸೀರೀಸ್ ಕೂಡ. ಸೊ ಈ 2 ಸೀರೀಸ್ನು ಒಬ್ಬರೇ ನೋಡೋದು ಒಳ್ಳೇದು. ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಜೊತೆ ನೋಡಕ್ ಹೋಗ್ಬೇಡಿ. ಇನ್ನ ಈ 2 ಸೀರೀಸ್ಗಳು ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇನ್ಫ್ಯಾಕ್ಟ್ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಅಂಡ್ ಬುಚರ್ ಕ್ಯಾರೆಕ್ಟರ್ಗೆ ಡಬ್ಬಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಅಂಡ್ ಈ ಸೀಸನ್ 4ಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ಈ ಸೀರೀಸ್ನ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.